ಓಂ ಶಾಂತಿ. ನೀವು ಯೋಗ ಬಲದಿಂದ ಈ ಉಪ್ಪು ನೀರಿನ ಕಾಲುವೆಯನ್ನು ದಾಟಿ ಮನೆಗೆ ಹೋಗಬೇಕಾಗಿದೆ. ಅದನ್ನು ನೆನಪು ಮಾಡಿ ನೀವು ಈಗ ಭಿಕ್ಷುಕರಿಂದ ಸಾಹುಕಾರರಾಗುತ್ತೇವೆ ಎಂದು ಇದೇ ಖುಷಿಯಲ್ಲಿರಿ. ನಾವು ಎಂತಹ ಕರ್ಮವನ್ನು ಮಾಡುತ್ತಿದ್ದೇವೋ ನಮ್ಮನ್ನು ನೋಡಿ ಅನ್ಯರು ಮಾಡುತ್ತಾರೆ ಎಂದು ದೈವಿ ಗುಣಗಳ ಸಬ್ಜೆಕ್ಟ್ನಲ್ಲಿ ಮಕ್ಕಳ ಬುದ್ಧಿಯಲ್ಲಿ ಇರುತ್ತದೆ. ಶಿವತಂದೆಯನ್ನು ಭಕ್ತಿ ಮಾರ್ಗದಲ್ಲಿಯೂ ಸಹ ಎಲ್ಲರೂ ದೇವತೆಗಳನ್ನು ನೆನಪು ಮಾಡುತ್ತಾರೆ. ಅಂದರೆ ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆ ಎಂದು ತಿಳಿದಿರುವುದಿಲ್ಲ. ತಂದೆಯು ಪತಿತ ಪಾವನರಾಗಿದ್ದಾರೆ. ಭಾರತದಲ್ಲಿಯೇ ತಂದೆಯು ಬಂದು ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ. ಮತ್ತೆಲ್ಲಿಯೂ ಕಲಿಸಲು ಸಾಧ್ಯವಿಲ್ಲ. ಮಕ್ಕಳು ಸ್ಥೂಲ ಯಾತ್ರೆಗಳನ್ನು ಬಹಳ ಮಾಡಿದ್ದೀರಿ. ಮಾಯೆಯು ಎಲ್ಲರ ಬುದ್ಧಿಗೆ ಬೀಗವನ್ನು ಹಾಕಿಬಿಟ್ಟಿದೆ. ಈಗ ತಂದೆಯ ಮೂಲಕ ನಿಮಗೆ ಅರಿವು ಆಗಿದೆ. ನಾವು ಎಷ್ಟು ಬುದ್ಧಿವಂತರು, ಧನವಂತರು ಮತ್ತು ಪವಿತ್ರರಾಗಿದ್ದೆವು. ನೀವಿಲ್ಲಿ ಓದಲು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಿ. ಬಾಬಾ ಶಬ್ದವು ಮಮ್ಮನಿಗಿಂತಲೂ ಮಧುರವಾಗಿದೆ. ಬಲೆ ಮಮ್ಮ ಪಾಲನೆಯನ್ನು ಮಾಡುತ್ತಾರೆ. ತಂದೆಯಂತೂ ತಂದೆಯಾಗಿದ್ದಾರೆ. ನೀವು ಮಕ್ಕಳಿಗೆ ಸಾಹುಕಾರರಾಗುವ ಬಹಳ ಖುಷಿ ಇರಬೇಕು. ಈಗ ದಿನದಲ್ಲಿ ಸಾಹುಕಾರರಾಗುತ್ತಿದ್ದೀರಿ ಮತ್ತು ಅವಶ್ಯವಾಗಿ ಹಾಗೆಯೇ ಆಗುತ್ತೀರಿ. ನೀವೇ ಪಾವನರಾಗಿದ್ದೀರಿ. 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಪತಿತರಾಗಿದ್ದೀರಿ. ಮತ್ತೆ ಪಾವನರಾಗಬೇಕಾಗಿದೆ. ರಾವಣ ನಿಮ್ಮನ್ನು ಪಂಚವಿಕಾರ ರೂಪಿ ಪಂಜರದಲ್ಲಿ ಹಾಕಿದ್ದಾನೆ. ತಂದೆಯು ಬಂದು ಬಿಡಿಸುತ್ತಾರೆ. ಯಾವ ಬುದ್ಧಿಯಲ್ಲಿ ಪಕ್ಕಾ ನಿಶ್ಚಯವಿರುತ್ತದೆಯೋ ಅವರು ಬಂದು ಇಲ್ಲಿ ರಿಫ್ರೆಶ್ ಆಗುತ್ತಾರೆ. ಒಂದು ವೇಳೆ ಒಂದು ವಿಕಾರದಲ್ಲಿ ಹೋಗುತ್ತೀರಿ ಎಂದರೆ ಮಾಡಿಕೊಂಡಿರುವ ಸಂಪಾದನೆ ಎಲ್ಲವೂ ಕಳೆದು ಹೋಗುತ್ತದೆ. 100ಕ್ಕೆ 100ರಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಯಾವಾಗ ಸತ್ಯಯುಗದ ಸ್ಥಾಪನೆಯಾಗಬೇಕಾಗಿದೆಯೋ ಆಗಲೇ ಸತ್ಯ ತಂದೆಯ ಸಂಘವು ಸಿಗುವುದು. ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ, ಏಕೆಂದರೆ ಬುದ್ಧಿಯ ಬೀಗವು ಹಾಕಲ್ಪಟ್ಟಿದೆ. ಆತ್ಮನನ್ನೆಂದೂ ಕಾಲವು ಕಬಳಿಸುವುದಿಲ್ಲ. ಅದು ಕೇವಲ ಮೈಲಿಗೆ ಮತ್ತು ಸ್ವಚ್ಛವಾಗುತ್ತದೆ. ಆತ್ಮದ ಸಿಂಹಾಸನವು ಶೋಭಿಸುವುದು ಸಹ ಭ್ರುಕುಟಿಯ ಮಧ್ಯದಲ್ಲಿಯೇ. ಕೆಲವರು ಬಹಳ ಚೆನ್ನಾಗಿ ಓದಿ ರಾಜಭಾಗ್ಯವನ್ನು ಪಡೆಯುತ್ತಾರೆ. ಉಳಿದವರೆಲ್ಲರೂ ಹೇಗೆ ಓದುತ್ತಾರೆ, ಹೇಗೆ ಬರೆಯುತ್ತಾರೆ, ಹಾಗೆಯೇ ನಂಬರ್ ವಾರ್ ಹೋಗುತ್ತಾರೆ. ತಂದೆಯನ್ನು ನೆನಪು ಮಾಡುವುದಕ್ಕೂ ಸಮಯ ಸಿಗುವುದಿಲ್ಲವೆಂದು ಹೇಳುತ್ತೀರಿ. ಮತ್ತೆ ಸಮಯವನ್ನು ಏಕೆ ವ್ಯರ್ಥ ಮಾಡುತ್ತೀರಿ? ಆತ್ಮವು ಸಹೋದರನಾಗಿದೆ. ಯಾರ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಒಂದು ವೇಳೆ ಯಾರಾದರೂ ನಿಯಮಿತವಾಗಿ ಓದುವುದಿಲ್ಲವೆಂದರೆ ಅವರನ್ನು ಬೇಗನೆ ಕರೆದುಕೊಂಡು ಹೋಗಬಾರದು. ಯಾರು ಮೊದಲು ಭಕ್ತಿ ಮಾಡುತ್ತಾರೋ ಅವರೇ ಮೊದಲು ಜ್ಞಾನವನ್ನು ಪಡೆಯಲು ಯೋಗ್ಯರಾಗಿದ್ದಾರೆ. ಫಲ ಎಂಬ ಶಬ್ದವು ಭಕ್ತಿ ಮಾರ್ಗದ್ದಾಗಿದೆ. ಆಸ್ತಿ ಎನ್ನುವುದು ಸರಿಯಾಗಿದೆ. ಶರೀರ ನಿರ್ವಹಣಾರ್ಥವಾಗಿ ಕರ್ಮ ಮಾಡುತ್ತಲೂ ತಮ್ಮನ್ನು ಬಂಧನದಿಂದ ಮುಕ್ತ ಮಾಡಿಕೊಂಡು ಬೆಳಗ್ಗೆ ಸಂಜೆ ಈಶ್ವರಿಯ ಸೇವೆಯನ್ನು ಅವಶ್ಯವಾಗಿ ಮಾಡಬೇಕಾಗಿದೆ. ಅನ್ಯ ಮಾತುಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ತಂದೆಯನ್ನು ನೆನಪು ಮಾಡಿ ಶಕ್ತಿಯನ್ನು ಪಡೆಯಬೇಕಾಗಿದೆ. ಮನಸ ವಾಚ ಕರ್ಮಣ ಎಲ್ಲರಿಗೆ ಸುಖ ಕೊಡುವ ಪುರುಷಾರ್ಥ ಮಾಡಬೇಕಾಗಿದೆ. ಸತ್ಯ ತಂದೆಯ ಸಂಘದಲ್ಲೇ ಇರಬೇಕಾಗಿದೆ. ಟ್ರಸ್ಟಿ ಅವರೇ ಆಗಿದ್ದಾರೆ. ಯಾರಲ್ಲಿ ಸೇವೆಯ ಶುದ್ಧ ಭಾವನೆ ಇದೆ ಅವರು ಪವಿತ್ರತೆಯ ವರದಾನವನ್ನು ಮೂಲ ಸಂಸ್ಕಾರ ಮಾಡಿಕೊಂಡು ಪವಿತ್ರ ಜೀವನ ಮಾಡುವಂತಹ ಪರಿಶ್ರಮ ಮುಕ್ತ ಭವ. ವರದಾನದಲ್ಲಿ ಪರಿಶ್ರಮವಿರುವುದಿಲ್ಲ. ಕೆಲವು ಮಕ್ಕಳಿಗೆ ಪವಿತ್ರತೆಯಲ್ಲಿ ಪರಿಶ್ರಮವೆನಿಸುತ್ತದೆ. ಇದರಿಂದ ಸಿದ್ಧವಾಗುತ್ತದೆ ವರದಾತ ತಂದೆಯಿಂದ ಜನ್ಮದಿನದ ವರದಾನ ಪಡೆದಿಲ್ಲವೆಂದು. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.